ಜಾತಿ ಜನಗಣತಿಯಿಂದ ಏನಿದೆ ಇದನ್ನು ಮಾಡೋಂಥ ಆಸಕ್ತಿನೇ ರಾಜ್ಯ ಸರ್ಕಾರಕ್ಕಿಲ್ಲ. ಎರಡನೇದು, ಜಾತಿ ಜನಗಣತಿ ಮಾಡ್ತೀವಿ ಅನ್ನೋಂಥ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡೋಕ್ಕಾಗುತ್ತೋ ಅಷ್ಟು ಅನ್ಯಾಯ ಮಾಡೋದು ಮತ್ತು ಹಿಂದೂ ಸಮಾಜವನ್ನು ಹೊಡೆದು ಛಿದ್ರ ಮಾಡೋದು. ಈ ಅಸ್ತ್ರವನ್ನು, ಜಾತಿ ಜನಗಣತಿ ಅಸ್ತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ತುಂಬ ನೊಂದು ನಾನು ಹೇಳ್ತಾ ಇದ್ದೀನಿ. ಈಗ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗಣತಿಯನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇದನ್ನು ಮಾಡಿತು. ಕಾಂತರಾಜ್ ಅವರ ನೇತೃತ್ವದ ಸಮಿತಿ ವರದಿನೂ ಕೊಡ್ತು. 150 ಕೋಟಿ ರೂಪಾಯಿ ಇದಕ್ಕೆ ವ್ಯರ್ಥವಾಗಿ ಹಣವನ್ನು ವಿನಿಯೋಗನೂ ಮಾಡಿದ್ರು. ಮನೆ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿ ರಿಪೋರ್ಟನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ, ಈ ಕ್ಯಾಬಿನೆಟನ್ನು ಮಾಡ್ತೇನೆ, ಮುಂದಿನ ಕ್ಯಾಬಿನೆಟ್ ಮಾಡ್ತೇನೆ, ಈ ರೀತಿ ಘೋಷಣೆಗಳು ಮಾಡಿ 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 ಇದರಿಂದ ಹಿಂದುಳಿದವ್ರಿಗೆ, ದಲಿತರಿಗೆ ನ್ಯಾಯ ಕೊಡ್ತೀನಿ ನಾನು, ಬಿಡಲ್ಲ ಅಂಥೇಳಿ ಆ ಹಿಂದುಳಿದವ್ರಿಗೆ, ನ್ಯಾಯವರಿಗೆ ನೇರವಾಗಿ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು. ಇನ್ನೇನು ನಾಳೆ ಆಗಿಬಿಡುತ್ತೆ, ನಾಡ್ದಾಗ್ಬಿಡುತ್ತೆ ಅಂತಿದ್ದಂಗೆ ಇವತ್ತು ಘೋಷಣೆ ಮಾಡಿದ್ರು. ಇನ್ನು 2 ದಿನದ ಕ್ಯಾಬಿನೆಟ್ನಲ್ಲಿ ಅದನ್ನು ತಗೊಂಡು ನಾವು ಇದು ಜಾರಿ ತರಂಥ ಪ್ರಯತ್ನ ನಡೆಸ್ತೀವಿ ಅಂತೇಳಿ ದೆಹಲಿಗೆ ಹೋದರು. ಹೈಕಮಾಂಡ್ ಅವರ ಆದೇಶದ ಪ್ರಕಾರ ಅದನ್ನು ಮುಚ್ಚಾಕಿದ್ರು. ಇದ್ರದ್ದು ಮೋಸ ಮಾಡಿದ್ರು. ಹೈಕಮಾಂಡ್ ಅವರ ಮಾತಿಗೆ ಆ ಹಿಂದುಳಿದವ್ರಿಗೆ, ದಲಿತರಿಗೆ ದ್ರೋಹ ಮಾಡಿದ್ರು. ಈಗ ಹೊಸದಾಗಿ ಇದೇ 22ನೇ ತಾರೀಕಿನ ನಾವು ಮತ್ತೆ ಮಾಡ್ತೇವೆ ಅಂಥೇಳಿ ಅದಕ್ಕೆ 420 ಕೋಟಿ ರೂಪಾಯಿ ಹಣ ಇಟ್ಟಿದ್ದಾರೆ. ಅದು ಹೋಯ್ತು, 160 170 ಕೋಟಿ ಹೋಯ್ತು. ಈಗ ಮುಗಿದ ಅಧ್ಯಾಯ ಅಂದರು. ಅದಕ್ಕೆ ಮುಂಚೆ ಹೇಳಿದ್ರು ಇನ್ನೇನು ಯಾವ ಕಾರಣಕ್ಕೂ ಕಾಂತರಾಜ್ ಅವ್ರ ವರದಿಯನ್ನು ಇದನ್ನು ಕ್ಲೋಸ್ ಮಾಡಲ್ಲ, ಅದು ಇಟ್ಕೊಂಡು ಮುಂದುವರಿಸ್ತೀವಿ ಅಂದರು. ಈಗ ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧ ಏನಿಲ್ಲ, 10 ವರ್ಷ ಆಗೋಯ್ತದು, ತುಂಬ ಹಳೇದಾಗೋಯ್ತು ಅಂತ. ಅವ್ರ ಮಾತುಗಳಲ್ಲಿ ಒಂದಕ್ಕೂ ಅರ್ಥವೇ ಇಲ್ಲ. ಇವತ್ತೇನು ಹೇಳ್ತಾರೆ, ನಾಳೆ ಏನು ಹೇಳ್ತಾರೆ, ಲೆಕ್ಕವೇ ಇಲ್ಲ. ಆ ರೀತಿ ಜಾತಿ ಜನಗಣತಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆ ಹೆಸರನ್ನು ದುರುಪಯೋಗ ಮಾಡ್ಕೋತಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ್ದೇ ಒಂದು ಹಿಡನ್ ಅಜೆಂಡಾ, ಹಿಂದೂ ಸಮಾಜವನ್ನು ಒಡೆಯೋದು. ಜಾತಿ ಪಟ್ಟಿನಲ್ಲಿ ಮತಾಂತರಗೊಂಡ ಹಿಂದೂಗಳಿಗೆ ಹೆಚ್ಚುವರಿ ಜಾತಿಗಳನ್ನು ಸೃಷ್ಟಿಸಿದ್ದಾರೆ. ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ರೀತಿ ಸಾಕಷ್ಟು ಪಟ್ಟಿ ಕೊಟ್ಟಿದ್ದೀನಿ ನಾನು. ಎಷ್ಟು ಕ್ರಿಶ್ಚಿಯನ್ ಜಾತಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು. ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಸಂವಿಧಾನಕ್ಕೆ ವಿರೋಧ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಹಿಂದೂ ಸಮಾಜವನ್ನು ಒಡೆದು ಮತಾಂತರಗೊಂಡ ಕ್ರಿಶ್ಚಿಯನ್ ಎಂಬ ಹೊಸ ಧರ್ಮವನ್ನು ಕಾಂಗ್ರೆಸ್ ಪಕ್ಷ ಹುಟ್ಟಾಕಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸಂವಿಧಾನ ವಿರೋಧಿ, ಯಾವ ಕಾರಣಕ್ಕೂ ಇದು ಮಾಡಕ್ಕೆ ಬರಲ್ಲ. ನೀವತ್ತು ಗಮನಿಸಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ 2 ತಂಡ ಇವತ್ತು ಬೆಂಗಳೂರಿನಲ್ಲಿ ಸಭೆ ಸೇರ್ತಾ ಇದ್ದಾರೆ. ಮೊನ್ನೆ ಯಡಿಯೂರಪ್ಪನವರು, ಮೊನ್ನೆ ಜಗದೀಶ್ ಶೆಟ್ಟರು, ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು, BJPಯ ಲಿಂಗಾಯತ ನಾಯಕರು ಒಂದು ಕಡೆ ಸೇರ್ತಾ ಇದ್ದಾರೆ, BJPಯ ಹಿಂದುಳಿದ ವರ್ಗ ನಾಯಕರು ಇನ್ನೊಂದು ಕಡೆ ಸೇರ್ತಾ ಇದ್ದಾರೆ. ಸುನಿಲ್ ಕುಮಾರ್ ಅವರು, ರವಿಕುಮಾರ್ ಅವರು. ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಪಕ್ಷಗಳನ್ನು ಒಡೆಯುವಂಥ ಪ್ರಯತ್ನ, ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ. ಇದರಲ್ಲಿ ಮೊನ್ನೆ ಕಾಂಗ್ರೆಸ್ ಸರ್ಕಾರದ ನಾಯಕರು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ಯಾವುದೇ ಉಪಜಾತಿ ಇರಲಿ, ಎಲ್ಲರೂ ಕೂಡ
ಹಿಂದೂ ಅನ್ನೋಂಥದ್ರ ಬಗ್ಗೆ ಬರಿಬೇಕು ಅನ್ನೋಂಥ ಒತ್ತಾಯ ಕೂಡ ನಂದು ಇದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸನಾತನ ಹಿಂದೂ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಪ್ರಯತ್ನವನ್ನು ನಡೆಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಥರ ಪ್ರಯತ್ನ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ಹೆಸರಿನಲ್ಲಿ ಮುಂದೆ ಬರ್ತಾ ಇದ್ದಾರೆ. ಕೊನೆಗೆ ಎಲ್ಲಿ ಬರ್ತಾರೆ ಅವರು? ಮುಖ್ಯಮಂತ್ರಿ ಕುರ್ಚಿಗೆ ಪೆಟ್ಟಾಗತ್ತೆ ಅಂತಂದಾಗ ಯಾರೋ ಮುಂದುವರೆದ ಸಮಾಜದವರು, ಲಿಂಗಾಯತರು, ಒಕ್ಕಲಿಗರು ಇದು ಸರಿ ಇಲ್ಲ ಅಂತಿದ್ದಂಗೆ ತಮ್ಮ ಕುರ್ಚಿಗೆ ಅಡ್ಡ ಬರುತ್ತೆ ಅಂತಿದ್ದಂಗೆ ಅದನ್ನು ಪಕ್ಕಕ್ಕೆ ಬಿಸಾಕ್ತಾರೆ. ಯಾವ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಸಂದರ್ಭದಲ್ಲಿ ಜಾತಿ ಜನಗಣತಿ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಮೂಗಿ ತುಪ್ಪ ಇರ್ತಾರೆ ಅಷ್ಟೇನೆ. ದೇವರಾಜ ಅರಸು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ವರದಿನ ಜಾರಿ ತರಬೇಕು ಅಂತ ಅನೇಕ ವಿರೋಧಗಳು ಬಂತು. ವಿರೋಧದ ಮಧ್ಯೆನೂ ಕೂಡ ಅವರು ದಿಟ್ಟ ಹೆಜ್ಜೆ ನಿಲುವು ತಗೊಂಡು ಅದನ್ನು ಜಾರಿಗೆ ತಂದರು. ಇವ್ರೇನು ತೊಂದರೆ? ಮುಖ್ಯಮಂತ್ರಿ ಕುರ್ಚಿ ಮೇಲೆ ಮಾತ್ರ ಇವ್ರದ್ದು. ಮತ್ತು ಇವ್ರು ಮಾಡಿಬಿಟ್ರೆ ತಾವು ಅವ್ರಿಗೆಲ್ಲ ಹೆಸರು ಬರುತ್ತೋ ಅಂತ ಉಳಿದಂಥವ್ರು. ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿಯಿಂದ ಜಾತಿ ಜನಗಣತಿ ಜಾರಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಒತ್ತಾಯ ಮಾಡ್ತೇನೆ. ನಿಜಕ್ಕೂ ನಿಮಗೆ ಪ್ರಾಮಾಣಿಕವಾದ ನಂಬಿಕೆ ಇದ್ದರೆ ಯಾರು ಏನು ಹೇಳಿದ್ರು ಕೂಡ ಕೇಳಲ್ಲ. ನಾನು ಈಗಾಗಲೇ ಲಿಂಗಾಯತರು ಕೆಲವರು, ಒಕ್ಕಲಿಗರು ಕೆಲವರು ಎಲ್ಲರೂ ಕೂಡ ಇದು ಸರಿ ಇಲ್ಲ, ಇದನ್ನು ಏನು ಸರ್ವೇನೇ ಆಗಿಲ್ಲ, ಪ್ರಾಥಮಿಕ ಹಂತದಲ್ಲಿ ಸರಿ ಇಲ್ಲ, ಈ ಮಾತುಗಳೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ಇದು ಒಂದು ಕಡೆ. ಇನ್ನೊಂದು ಕಡೆ ಹಿಂದೂ ಸಮಾಜವನ್ನು ಹೊಡಿತಿದ್ದಾರೆ, ಇದು ಸರಿ ಇಲ್ಲ. ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ರೀತಿ ಅನೇಕ ಕ್ರಿಶ್ಚಿಯನ್ಗಳು ಜಾತಿಗಳ ಮುಖಾಂತರ ಹೊಡೆದಾಕ್ಯಾರೆ. ಇದನ್ನು ಯಾವ ಕಾರಣಕ್ಕೂ ನಾನು ಒಪ್ಪಲ್ಲ ಅನ್ನೋಂಥ ಮಾತು ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಆ ಜಾತಿ ಸರ್ಕಾರದ ಆದೇಶದ ಅನ್ವಯ ಆ ಕ್ರೈಸ್ತರ ಪಟ್ಟಿ ಏನಿಲ್ಲ, ಆ ಪಟ್ಟಿ ಹಂಗೆ ಮುಂದುವರಿತಾ ಇದೆ, ಅದನ್ನು ವಿಡ್ರಾ ಮಾಡಿಲ್ಲ.